ಕತ್ತಲೆಯಲ್ಲಿ ಚಹಾ ತೋಟದ ದೃಶ್ಯ. ಜೋರು ಮಳೆ ಬೀಳುತ್ತಿದೆ. ಟಾರ್ಚ್ ಬೆಳಕು ಗಿಡಗಳ ನಡುವೆ ಚಲಿಸುತ್ತಿದೆ. ದೂರದಲ್ಲಿ ಯಾರೋ ಒಬ್ಬರು ಅಳುವ ಶಬ್ದ ಕೇಳ್ತಾ ಇದೆ. ನಮಸ್ಕಾರ ಶಾಡೋ ಮೇಕ್ ವೀಕ್ಷಕರಿಗೆ. ನಾನಿವತ್ತು ನಿಮ್ಗೆ ಹೇಳಿಕೊಟ್ಟಿರೋ ಕತೆ ಕೇವಲ ಕತೆ ಅಲ್ಲ, ಇದು ಒಂದಿಷ್ಟು ಜನರ ಜೀವನದಲ್ಲಿ ನಡೆದಂಥ ಕರಾಳ ಸತ್ಯ. ಮುಂದಿನ ಬಾರಿ ನೀವು ಚಿಕ್ಕಮಗಳೂರಿನ ಯಾವುದಾದ್ರೂ ಹೋಮ್ ಸ್ಟೇ ಅಥವಾ ಒಂಟಿ ಮನೆಗೆ ಹೋಗಬೇಕಂದ್ರೆ 10 ಸಲ ಯೋಚನೆ ಮಾಡ್ತೀರಾ ಈ ಕತೆ ಕೇಳಿದ ಮೇಲೆ. ಇದು ಕೇವಲ ಕಲ್ಪನೆ ಅಲ್ಲ ಗೆಳೆಯರೆ. ನಮ್ಮ ಹಾಸನ ಜಿಲ್ಲೆಯ ಒಂದು ಕುಟುಂಬಕ್ಕೆ 2018ರಲ್ಲಿ ಚಿಕ್ಕಮಗಳೂರಿನ ಒಂದು ಕುಗ್ರಾಮದ ಎಸ್ನೇಟ್ನಲ್ಲಿ ನಡೆದ ಈ ಕಹಿ ಘಟನೆ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಈ 30 ನಿಮಿಷ ನಿಮ್ಮ ಎದೆಯಲ್ಲಿ ನಡುಕ ಹುಟ್ಟಿಸೋದು ಗ್ಯಾರಂಟಿ. ಈ ಕತೆ ಶುರುವಾಗೋದು ಹಾಸನದಲ್ಲಿ. ಈ ಕಥೆಯಲ್ಲಿ ಮೇನ್ ಬರೋದು ಗುರುದತ್ ಅವರು. ಗುರುದತ್ ಅವರಿಗೆ 52 ವರ್ಷ. ಹಾಸನದ ಒಂದು ಫ್ಯಾಕ್ಟ್ರಿಯಲ್ಲಿ ಸೂಪರ್ವೈಸರ್ ಆಗಿ 15 ವರ್ಷದಿಂದ ಕೆಲಸ ಮಾಡ್ತಿರ್ತಾರೆ. ಆದರೆ 2018ರ ಆರ್ಥಿಕ ಕುಸಿತದಿಂದ ಕಂಪನಿ ಇವರನ್ನು ಕೆಲಸದಿಂದ ಹೊರಗೆ ಹಾಕುತ್ತೆ. ಇವ್ರ ಮನೆಯಲ್ಲಿ ಇದ್ದಿದ್ದು ಇವರ ಧರ್ಮಪತ್ನಿ ಶಾರದಾ ಮತ್ತು ಮಗ ವಿನಯ್. ವಿನಯ್ ಈಗ ತಾನೇ ಡಿಗ್ರಿ ಮುಗಿಸಿ ಕೆಲಸನ ಹುಡುಕ್ತಾ ಇರ್ತಾನೆ. ಈ ಸಮಯದಲ್ಲೇ ಅವ್ರಿಗೆ ಕೆಲಸ ಬೇಡ ಕಳ್ಕೊತಾರೆ. ಕೆಲಸ ಕಳ್ಕೊಂಡ್ಮೇಲೆ ಅವ್ರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಯಾಕಂದರೆ ಮನೆ ನಡೆಸೋದು ಹೇಗೆ, ಕಣ್ಣು ಬೇರೆ ದುಡ್ಡು ಬರ್ತಿಲ್ಲ, ಮಗನು ಬೇರೆ ಕೆಲಸ ಇಲ್ಲ ಅಂತ ತುಂಬ ಟೆನ್ಷನಲ್ಲಿರ್ತಾರೆ ಗುರುದತ್ ಅವರು. ಅದೇ ಸಮಯದಲ್ಲೇ ಗುರುದತ್ ಅವರಿಗೆ ಒಬ್ಬರು ಫ್ರೆಂಡ್ ಇರ್ತಾರೆ, ಹಳೆಯ ಫ್ರೆಂಡ್ ಪ್ರಕಾಶ್ ಅಂತ ಇರ್ತಾರೆ ಅವ್ರ ಹೆಸರು. ಪ್ರಕಾಶ್ ಚಿಕ್ಕಮಗಳೂರಿನ ಬಾವ ಬುಡಂಗಿರಿ ಹತ್ತಿರ ಇರೋ ಒಂದು ದೊಡ್ಡ ಕಾಫಿ ಎಸ್ಟೇಟ್ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಆಗ ಪ್ರಕಾಶ್ ಅವರು ಹೇಳ್ತಾರೆ ಅವರಿಗೆ, ಗುರು ಯಾಕೆ ಸುಮ್ಮನೆ ಇಲ್ಲಿ ಕಷ್ಟಪಡ್ತಿದ್ದೀಯಾ, ನಮ್ಮ ಎಸ್ಟೇಟ್ನಲ್ಲಿ ಸೂಪರ್ವೈಸರ್ ಕೆಲಸ ಖಾಲಿ ಇದೆ, ಸಂಬಳನೂ ಚೆನ್ನಾಗೇ ಇದೆ, ತೋಟದ ಮಧ್ಯೆ ಇರೋ ದೊಡ್ಡ ಸಿಮೆಂಟ್ ಮನೆ ನಿನಗೆ ಫ್ರೀಯಾಗಿ ಕೊಡ್ತಾರೆ, ನಿನ್ನ ಮಗನಿಗೂ ಅಲ್ಲಿ ಆಫೀಸ್ ಕೆಲಸ ಕೊಡಿಸ್ತೀನಿ, ಮಲೆನಾಡಿನ ಗಿಡಗಳ ಮಧ್ಯೆ ಹಾಗಿರ್ಬೋದು, ಅಲ್ಲೇ ಬಾ ಅಂತ ಹೇಳ್ತಾನೆ. ಆಗ ಗುರುದತ್ ಅವ್ರಿಗೂ ಅದೇ ಬೇಕಾಗಿರುತ್ತೆ. ಯಾಕಂದರೆ ಇವ್ರ ಕೈಯಲ್ಲಿ ಕೆಲಸ ಇರಲ್ಲ, ಏನು ಮಾಡಲಿ ಅಂತ ಅನ್ನೋ ಸಮಯದಲ್ಲೇ ಈ ರೀತಿ ಇರೋದರಿಂದ ಅವರು ಕೂಡ ಒಪ್ಕೊತಾರೆ. ಸರಿ ಆಯಿತು ಬರ್ತೀನಿ ಬಿಡು ಅಂತ ಹೇಳ್ತಾರೆ. ಬೀದಿಗೆ ಬಿದ್ದಿರೋ ಮನುಷ್ಯನಿಗೆ ಕಾಫಿ ತೋಟದ ಸ್ವರ್ಗದ ಮನೆ ಅಂದರೆ ಯಾರು ಬೇಡ ಅಂತಾರೆ ಹೇಳಿ. ಗುರುದತ್ ಖುಷಿಯಿಂದನೇ ಒಪ್ಕೊಂಡ್ರು. ಇವರು ಹೋಗಿದ್ದು ಚಿಕ್ಕಮಗಳೂರಿನ ಜಾಗರ ಎನ್ನುವ ಕಾಡು ಪ್ರದೇಶದ ಹತ್ತಿರದಲ್ಲಿ ಒಂದು ಎಸ್ಟೇಟ್ಸ್. ಸುತ್ತಲೂ ಕಿಲೋಮೀಟರ್ ಗಟ್ಟಲೆ ಕಾಫಿ ಗಿಡಗಳು, ಎತ್ತರದ ಸಿಲ್ವರ್ ಮರಗಳು. ಅವರ ಮನೆ ಹೇಗಿತ್ತು ಅಂದರೆ ಉಳಿದ ಕಾರ್ಮಿಕರ ಲೈನ್ ಮನೆಗಳಿರ್ತಾವಲ್ಲ, ಅದರಿಂದನೇ ತುಂಬ ದೂರ ಇತ್ತು. ಮತ್ತು ಇದು ತೋಟದ ಮಧ್ಯೆ ಇತ್ತು. ಬೆಟ್ಟದ ಇಳಿಜಾರಿನಲ್ಲಿ ಒಂಟಿ ಮನೆಯಾಗಿತ್ತು. ಮೊದಲ 15-20 ದಿನ ತುಂಬಾ ಚೆನ್ನಾಗಿತ್ತು. ಗುರುದತ್ ಬೆಳಗ್ಗೆಯಿಂದ ರಾತ್ರಿವರೆಗೆ ತೋಟದಲ್ಲಿ ಕೆಲಸ ಮಾಡ್ತಿದ್ರು. ಯಾಕಂದರೆ ಹಳೆ ಕಂಪ್ನಿಯಲ್ಲಿ ಸಿಗ್ತಿದ್ದಂಥ ಸಂಬಳಕ್ಕಿಂತ ಇಲ್ಲಿ ತುಂಬಾ ಜಾಸ್ತಿ ಸಂಬಳ ಸಿಗ್ತಿರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ ಹಗಲು ರಾತ್ರಿ ಅಂತ ನೋಡಿದಾನೆ. ಮತ್ತು ಮನೆ ಕೂಡ ಅಲ್ಲೇ ಇರೋದ್ರಿಂದ ಅವ್ರಿಗೆ ಕನ್ವೀನಿಯೆಂಟ್ ಆಗಿತ್ತು. ಕೆಲಸಕ್ಕೆ ಹೋಗೋ ರೀತಿ ಅನ್ನಿಸ್ತಾನೆ ಇದ್ದಿಲ್ಲ, ಮನೆ ಅಲ್ಲೇ ಇರ್ತಿತ್ತಲ್ಲ, ಹಾಗಾಗಿ ಹಂಗೆ ಅನ್ನಿಸ್ತಾನೆ ಇದ್ದಿಲ್ಲ. ಮಲೆನಾಡಿನ ತಂಪು ಗಾಳಿ, ಬಿಸಿ ಕಾಫಿ, ಜೀವನ ಅಂದರೆ ಹೀಗಿರಬೇಕು ಅಂದ್ಕೊಂಡಿದ್ರು ಶಾರದಾ. ಆದರೆ ಆ ಮನೆಯ ಒಳಗಿನ ಗೋಡೆಗಳಿಗೆ ಒಂದು ಕರಾಳ ಇತಿಹಾಸ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಜೂನ್ ತಿಂಗಳು ಶುರು ಆಯಿತು. ಮಲೆನಾಡಿನ ಮಳೆ ಗೊತ್ತಲ್ಲ, ಅಬ್ಬರಿಸೋಕ್ಕೆ ಶುರು ಮಾಡ್ತಂದರೆ ನಿಲ್ಲೋದನೇ ಇಲ್ಲ. ಆ ರಾತ್ರಿ ನಡುರಾತ್ರಿ ಸುಮಾರು 12:30 ಇರ್ಬೋದು. ನಿದ್ದೆಯಲ್ಲಿದ್ದ ಶಾರದಾ ಅವರಿಗೆ ಏನೋ ವಿಚಿತ್ರವಾದ ಶಬ್ದ ಕೇಳಿಸ್ತು. ಆದ್ದರಿಂದ ಎಚ್ಚರ ಆಯಿತು. ಪಕ್ಕದಲ್ಲಿ ನೋಡಿದರೆ ಗುರುದತ್ ಅವರು ಇಲ್ಲ. ಶಾರದಾ ಗಾಬರಿಯಿಂದ ಮಗ ವಿನಯನ ಎಬ್ಬಿಸಿದ್ರು. ಇಬ್ಬರು ಟಾರ್ಚ್ ಹಿಡಿದು ಮನೆ ಒಳಗಡೆ ಹುಡುಕ್ತಾ ಇದ್ರು. ಹೊರಗಡೆ ಶೌಚಾಲಯ ಹತ್ತಿರ ಹೋದಾಗ ವಿನಯ್ ಬೆಚ್ಚಿಬಿದ್ದ. ಶೌಚಾಲಯದ ಬಾಗಿಲಿಗೆ ಹೊರಗಿಂದ ಚಿರಕ ಹಾಕಲಾಗಿತ್ತು. ಒಂದು ವೇಳೆ ಗುರುದತ್ ಒಳಗಿದ್ರೆ ಹೊರಗಿಂದ ಹೆಂಗೆ ಲಾಕ್ ಮಾಡೋಕ್ಕಾಗುತ್ತೆ ಅನ್ನೋ ಡೌಟು ಅವ್ರ ಮಗನಿಗೆ ಬಂತು. ಆದರೂ ಒಂದು ಸಲ ಓಪನ್ ಮಾಡಿ ನೋಡೋಣ ಅಂಥೇಳಿ ಬಾಗಿಲನ್ನ ನಿಧಾನವಾಗಿ ಓಪನ್ ಮಾಡ್ತಾರೆ. ಓಪನ್ ಮಾಡಿದರೆ ಆ ಕರ್ಕಶ ಶಬ್ದ ಜೋರಾಗಿ ಕೇಳ್ತಾ ಇತ್ತು ಶೌಚಾಲಯದ್ದು. ಓಪನ್ ಮಾಡಿದರೆ ಅಲ್ಲಿ ಯಾರೂ ಸಹ ಇಲ್ಲ. ವಿನಯ್ಗೆ ಇನ್ನೂ ಟೆನ್ಷನ್ ಹೆಚ್ಚಾಯಿತು. ಏನಾಗ್ತಿದೆ, ಎಲ್ಲಿನ ಅಪ್ಪ ಇಷ್ಟು ರಾತ್ರಿಯಲ್ಲಿ ಎಲ್ಲಿ ಹೋಗಕ್ಕೆ ಸಾಧ್ಯ ಅಂತ ಹೇಳಿ ಹಾಗೆ ಟಾರ್ಚ್ ಹಿಡ್ಕೊಂಡು ಆ ಕಾಫಿ ತೋಟದ ಒಳಗಡೆ ಹೋಗ್ತಾರೆ. ಅಲ್ಲಿ ವಿನಯ್ ನೋಡಿದ್ದು ಒಂದು ಭಯಾನಕವಾದಂತಹ ದೃಶ್ಯನೇ ಸಹಿತ. ವಿನಯ್ ತೋಟದ ಕೆಳಗಡೆ ಟಾರ್ಚ್ ಹಾಕಿದಾಗ ಅವರಿಗೆ ಕಂಡಿದ್ದು ಆ ದೃಶ್ಯ. ಅವನ ತಂದೆ ಗುರುದತ್ ಆ ಬೋರ್ಗರಿಯೋ ಮಳೆಯಲ್ಲಿ ನೆನೆಯುತ್ತಾ ಮಂಡಿಯೂರಿ ಕುಳಿತು ಕೆಸರನ್ನು ಮಣ್ಣಿನ ಕೈಗಳಿಗೆ ಹಚ್ಕೊಂಡು ಕೆರೆಯುತ್ತಾ ಆಡ್ತಾ ಕೂತ್ಕೊಂಡಿದ್ರು. ಇದನ್ನೆಲ್ಲ ನೋಡಿದ ವಿನಯ್ಗೆ ಬೆಚ್ಚಿ ಬಿದ್ದ. ಯಾಕಂದರೆ ಅವನಿಗೆ ಏನು ಮಾಡಬೇಕಂತಲೇ ತಿಳಿತಾ ಇರಲ್ಲ. ಅವರು ಮೆಲ್ಲಗೆ ಅವರ ತಂದೆ ಹತ್ರ ಹೋಗ್ತಾರೆ.
ಹತ್ತಿರ ಹೋಗ್ತಾ ಇದ್ದಂತೆ ಅವರ ತಂದೆಯ ಧ್ವನಿ, ಗುರುದತ್ ಅವರ ಧ್ವನಿ ತುಂಬಾ ಬದಲಾಗಿತ್ತು. ಅವ್ರ ಧ್ವನಿ ಆಗಿದ್ದೇ ಇಲ್ಲ ಅದು. ನನ್ನ ಮಗನ ರಕ್ತ ನೋಡಿ, ಇಲ್ಲಿ ನೋಡಿ, ನನ್ನ ಮಗ ರಕ್ತ ಚೆಲ್ಲಿದೆ, ಆ ಹುಲಿ ನನ್ನ ಮಗನ ತಿಂದು ಹಾಕಿತ್ತು ಅಂತ ವಿಚಿತ್ರವಾಗಿ ಗೋಳಾಡ್ತಾ ಇದ್ರು. ವಿನಯ್ ಅವರನ್ನು ಹಿಡಿಯೋಕೆ ಹೋದಾಗ ಗುರುದತ್ ಅವರ ಕಣ್ಣುಗಳನ್ನು ನೋಡ್ತಾರೆ. ಗುರುದತ್ ಅವರ ಕಣ್ಣುಗಳಲ್ಲಿ ಮನುಷ್ಯತ್ವನೇ ಕಾಣ್ತಾ ಇರಲ್ಲ. ಇದ್ದಕ್ಕಿದ್ದಂತೆ ಗುರುದತ್ ವಿನಯ್ ಅವರನ್ನು ನುಗ್ಗಿಸಿ ಮನೆ ಒಳಗಡೆ ಓಡೋಗ್ತಾರೆ. ಒಬ್ಬ ಮನುಷ್ಯ ವೇಗವಾಗಿ ಓಡೋಕ್ಕೆ ಸಾಧ್ಯನೇ ಇಲ್ಲ, ಅದು ಅಂಥ ಮಳೆಯಲ್ಲಿ ಅಷ್ಟು ವೇಗವಾಗಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ವೇಗವಾಗಿ ಮನೆ ಒಳಗಡೆ ಹೋಗಿ ಬಾಗಿಲನ್ನ ಹಾಕ್ಕೊಂಡು ರೂಮ್ ಲಾಕ್ ಮಾಡ್ಕೊತಾರೆ. ಈಗ ವಿನಯ್ ಮತ್ತು ಶಾರದಾ ಅವರು ಹೊರಗಡೆ ಇದ್ದಾರೆ. ಎಷ್ಟೇ ಬಾಗಿಲನ್ನ ಬಡಿದ್ರೂ ಸಹಿತ ಗುರುದತ್ ಅವರು ಬಾಗಿಲನ್ನ ಓಪನ್ ಮಾಡ್ತಾನೇ ಇಲ್ಲ. ಇವರಿಗೆ ಸಾಕಾಯಿತು ಬಡಿದು. ಶಾರದಾ ಅವರು ಕೂಗ್ಕೊತಾ ಇದ್ದಾರೆ, ರೀ ಬಾಗಿಲು ತೆಗೀರಿ, ಓಪನ್ ಮಾಡಿ, ಯಾಕೆ ಏನಾಯಿತು ಅಂತ ಕೇಳ್ತಾನೆ ಇದ್ದಾರೆ. ವಿನಯ್ ಸಹ ಕೇಳ್ತಾ ಇದ್ದಾರೆ, ಅಪ್ಪ ಏನಾಯಿತು, ಯಾಕೆ ಬಾಗಿಲು ಹಾಕ್ಕೊಂಡಿದ್ದೀರಾ ಅಂತ ಕೇಳ್ತಾನೆ ಇದ್ದಾರೆ. ಬಟ್ ಆ ಕಡೆಯಿಂದ ಯಾವುದೇ ಶಬ್ದ ಸಹ ಬರ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಚೇರ್ ಶಬ್ದ ಬರ್ತಾ ಇದೆ ಹೊರತು ಏನೂ ಸಹ ಬರ್ತಾನೇ ಇಲ್ಲ. ಇವ್ರಿಗೆ ಹೊರಗಡೆಯಿಂದ ಸುಮಾರು ವಿಚಾರಗಳು ವಿನಯ್ಗೆ ತಲೆಯಲ್ಲಿ ಓಡ್ತಾ ಇರುತ್ತೆ. ಒಳಗಡೆ ಏನಾಗ್ತಾ ಇದ್ದೇನೋ ಏನೋ ಅಂಥೇಳಿ. ಆಗ ಸಡನ್ನಾಗಿ ಫ್ಯಾನಿನ ಶಬ್ದ ಕೇಳುತ್ತೆ. ಆಗ ಇನ್ನೂ ಹೆದರಿಕೆ ಜಾಸ್ತಿ ಆಗುತ್ತೆ ವಿನಯ್ ಅವರಿಗೆ. ಯಾಕಂದರೆ ಒಳಗಡೆ ಏನಾದರೂ ಫ್ಯಾನಿಗೆ ನೇಣು ಹಾಕೋಕೆ ಟ್ರೈ ಮಾಡ್ತಾ ಇದ್ದಾರಾ ಅಂಥೇಳಿ. ಆಗ ತಕ್ಷಣಕ್ಕೆ ವಿನಯ್ ಕಿಟಕಿಯಿಂದ ನೋಡ್ತಾರೆ. ಮೇಲಿರೋ ಕಿಟಕಿಯಿಂದ ನೋಡಿದಾಗ ವಿನಯ್ ಅವರ ತಂದೆ ಗುರುದತ್ ಫ್ಯಾನಿಗೆ ನೇಣು ಹಾಕೋತಾ ರೆಡಿ ಆಗ್ತಾ ಇರ್ತಾರೆ. ಆಗ ಇಮಿಡಿಯೇಟಾಗಿ ವಿನಯ್ ಬಾಗಿಲನ್ನ ಒಡೆದು ಒಳಗಡೆ ಹೋಗಿ ಗುರುದತ್ ಅವ್ರನ್ನ ಫ್ಯಾನಿಗೆ ನೇಣು ಹಾಕ್ಕೋತಾ ಇರ್ತಾರಲ್ಲ, ಅದರಿಂದ ತಪ್ಪಿಸ್ತಾರೆ. ಅವರ ಮುಖದಲ್ಲಿ ವಿಚಿತ್ರವಾದ ಕ್ರೂರತೆ ಎದ್ದು ಕಾಣ್ತಾ ಇರುತ್ತೆ. ಗುರುದತ್ ಅವರು ನಾರ್ಮಲ್ ಆಗಿ ಮಾತಾಡ್ತಾನೇ ಇಲ್ಲ. ವಿಚಿತ್ರವಾದ ವಿಷಯಗಳನ್ನ ಮಾತಾಡ್ತಾ ಇರ್ತಾರೆ. ಇವರು ಫ್ಯಾಮಿಲಿಗೆ ಅದು ಸಂಬಂಧನೇ ಇರಲ್ಲ ಅಂಥ ವಿಚಾರಗಳನ್ನು ಪದೇ ಪದೇ ಮಾತಾಡ್ತಾ ಇರ್ತಾರೆ. ಈವನ್ ಆಫ್ಟರ್ ಅವರನ್ನು ನೇಣಿಂದ ಕೆಳಗಿಳಿಸಿದ ಮೇಲೂ ಕೂಡ ಅದೇ ರೀತಿ ಮಾತಾಡ್ತಾ ಇರ್ತಾರೆ. ಆಗ ಶಾರದಾ ಅವ್ರಿಗೆ ಮತ್ತು ವಿನಯ್ಗೆ ತುಂಬಾ ಟೆನ್ಷನ್ ಆಗುತ್ತೆ. ಏನಪ್ಪ ಇದು ಏನಾಗ್ತಿದೆ ಅಂಥೇಳಿ. ಆಗ ಶಾರದಾ ಅವರಿಗೆ ತಕ್ಷಣಕ್ಕೆ ನೆನಪಾಗುತ್ತೆ, ಹಾಸನದಲ್ಲಿ ಪವಿತ್ರವಾದ ಮಂತ್ರಾಕ್ಷತೆ ಮತ್ತು ವಿಭೂತಿಯನ್ನು ಇದೇ ಮೊನ್ನೆ ಟೆಂಪಲ್ಗೆ ಹೋಗಿ ಬಂದಿದ್ದೀವಿ, ತೊಗೊಂಬಂದು ಹಚ್ಚೋಣ ಅಂಥೇಳಿ ಆ ಮಂತ್ರಾಕ್ಷತೆನ ಅವರು ತಲೆ ಮೇಲೆ ಹಾಕಿ ಮತ್ತು ಆ ವಿಭೂತಿನ ಅವ್ರ ಹಣೆಗೆ ಹಾಸ್ತಾರೆ. ಅದರ ಮರುಕ್ಷಣವೇ ಗುರುದತ್ ಕಿರ್ಚುತ್ತಾ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾರೆ. ಮರುದಿನ ಬೆಳಗ್ಗೆ ವಿನಯ್ ಅಲ್ಲಿನ ಹಳೆಯ ಕಾರ್ಮಿಕರೊಬ್ಬರಿಗೆ ವಿಚಾರಿಸ್ತಾರೆ, ಏನಾಗಿದೆ ಇಲ್ಲಿ, ಹಿಸ್ಟ್ರಿ ಏನಿದ್ರದ್ದು ಅಂತ ತಿಳ್ಕೊಳ್ಳೋಕ್ಕೆ ಹೋಗ್ತಾರೆ. 10 ವರ್ಷದ ಹಿಂದೆ ಅದೇ ಮನೆಯಲ್ಲಿ ಇದ್ದ ಸೂಪರ್ವೈಸರ್ ಮಗನ ಒಂದು ಚಿರತೆ ಎಸ್ಟೇಟ್ನಲ್ಲಿ ಎಳ್ಕೊಂಡು ಹೋಗಿ ಕೊಂದು ಹಾಕಿರುತ್ತೆ. ಆ ತಂದೆಯ ಮಗುವಿನ ರಕ್ತ ಆ ಮಣ್ಣಲ್ಲಿ, ಕೆಸರು ಮಣ್ಣಲ್ಲಿ ಬಿದ್ದಿತ್ತು. ಅದೇ ಮಣ್ಣನ್ನು ಹಿಡ್ಕೊಂಡು ಅವರಪ್ಪ ಕಣ್ಣೀರಿಟ್ಟು ಅಲ್ಲೇ ಪ್ರಾಣ ಬಿಟ್ಟಿರ್ತಾರೆ. ಅವರ ಆತ್ಮಕ್ಕೆ ಇನ್ನೂ ಸಹ ಶಾಂತಿ ಸಿಗಲ್ಲ. ಅವರು ಸಹ ಈಗ ನೀವು ಇದಿರಲ್ಲ ಅದೇ ಮನೆಯಲ್ಲೇ ಇರ್ತಾರಂತ ಹೇಳ್ತಾರೆ. ಆಗ ವಿನಯ್ಗೆ ಅರ್ಥ ಆಗುತ್ತೆ, ಇದು ಅವರ ಆತ್ಮ ನಮ್ಮ ತಂದೆ ಮೈಮೇಲೆ ಬಂದಿತ್ತು ಅಂಥೇಳಿ. ಆಗ ಇಮಿಡಿಯೇಟಾಗಿ ವಿನಯ್ ಅವರಪ್ಪನ ಮತ್ತು ಅವರ ಅಮ್ಮನ ಕರ್ಕೊಂಡು ಇಮಿಡಿಯೇಟಾಗಿ ಚಿಕ್ಕಮಗಳೂರನ್ನ ಬಿಟ್ಟು ಅವರು ಹಾಸನಕ್ಕೆ ಹೋಗ್ತಾರೆ. ಇವಾಗ ಅವ್ರ ಫ್ಯಾಮಿಲಿಯಲ್ಲಿ ಯಾವುದೇ ತೊಂದರೆ ಇಲ್ಲ. ವಿನಯ್ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಗುರುದತ್ ಯಾವುದೇ ಕೆಲಸ ಮಾಡ್ತಾ ಇಲ್ಲ, ಮನೆಯಲ್ಲೇ ಇದ್ದಾರೆ. ಯಾಕಂದರೆ ಅವ್ರಿಗಿನ್ನೂ ಮೆಂಟಲಿ ಹೆಲ್ತ್ ಇಶ್ಯೂಸ್ ರನ್ನಿಂಗ್ ಇದೆ. ಇವಾಗಲೂ ಕೂಡ ಅವರಿಗೆ ಚಿಕ್ಕಮಗಳೂರು ಮತ್ತು ಕೆಸರು ಮಣ್ಣನ್ನು ನೋಡಿದರೆ ಅವ್ರಿಗೆ ಹಳೆ ನೆನಪು ಕಾಡುತ್ತೆ. ನಿಮಗೆ ಈ ಕತೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಮತ್ತು ಕಾಫಿ ತೋಟದ ಸೌಂದರ್ಯ ಹಿಂದೆ ಇದ್ದಂಥ ಎಷ್ಟೋ ಕರಾಳ ಸತ್ಯಗಳನ್ನ ಅಡಗಿರ್ತವೆ. ಮುಂದಿನ ಭಾಗದಲ್ಲಿ ಈ ಚಿರತೆ ದಾಳಿ ಮತ್ತು ಈ ಮನೆಯ ಇತಿಹಾಸವನ್ನು ಹೇಳ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು. ಮತ್ತು ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ, ಶುಭರಾತ್ರಿ.